ರಾಯನ್ ಕೂಡ ಕರ್ಕೊಂಡು ಹೋಗ್ತಿದ್ದೀವಿ. ಈಗ ಮಧ್ಯಾಹ್ನ ಹೊತ್ತು ಬಿಸಿಲಲ್ಲ, ಸೊ ಹಾಗೆ ಅವನನ್ನು ಫುಲ್ ಕವರ್ ಮಾಡಿ ಕರ್ಕೊಂಡು ಹೋಗ್ತಿದ್ದೇವೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾವಿವತ್ತು ಮಂಗಲೋತ್ಸವಕ್ಕೆ ಹೊರಟಿದ್ದೇವೆ. ರಾಯನ್ ಕೂಡ ಕರ್ಕೊಂಡು ಹೋಗ್ತಿದ್ದೀವಿ. ಈಗ ಮಧ್ಯಾಹ್ನ ಹೊತ್ತು ಬಿಸಿಲಲ್ಲ, ಸೊ ಹಾಗೆ ಅವನನ್ನು ಫುಲ್ ಕವರ್ ಮಾಡಿ ಕರ್ಕೊಂಡು ಹೋಗ್ತಿದ್ದೇವೆ. ಪೂಜಾರಿ ಯಾರು? ಹಾಂ, ಬರ್ಪಾರ ಅದೇ ಅವನ್ ಕೊರ್ಲೇಬೇಕೈತೆ, ಅವೇ ಬರ್ಲು ನಿಜ ತುಂಡ ಲಾಪು. ಓ ಲಾಪು, ಲಾಪು ಲಾಪುಗೂ ಗುರ್ತದಿಕ್ಕುಜಿಯ. ನಮ್ಮ ಮನೆ ಹತ್ತಿರನೇ ಭಜನಾ ಮಂದಿರ, ಸೊ ಅದರದ್ದು ವಾರ್ಷಿಕ ಪೂಜೆ ಉಂಟು. ಅದು ವರ್ಷ ಕೂಡ ಮಾರ್ಚಲ್ಲಿ ಆಗೋದು. ಸೊ ಹಾಗೆ ಇಲ್ಲಿ ಬಂದವರಿಗೆ ಶರ್ಬತ್ ಕೊಡ್ತಿದ್ದಾರೆ. ಬಿಸಿಲಿನ ಜೋರು ಉಂಟಲ್ಲ, ಸೊ ಬಂದು ಶರ್ಬತ್ ಕುಡಿಯೋದಂತ ಹೇಳಿದರೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಅಷ್ಟು ಜೋರು ಬಿಸಿಲುಂಟು, ಮತ್ತು ಶೆಕೆ ಕೂಡ ಜಾಸ್ತಿ ಉಂಟು. ಬಂದು ಇಲ್ಲಿ ಶರ್ಬತ್ ಕೊಡ್ತಿದ್ದಾರೆ ಇಲ್ಲಿ ಅಜ್ಜ. ಸೊ ಹಾಗೆ ಇಲ್ಲಿ ನಾವು ಶರ್ಬತ್ ಕುಡಿತಿದ್ದೀವಿ. ಓ ಸೊ ನಾವೆಲ್ಲರೂ ಹೊರಗಡೆ ಕುತ್ಕೊಂಡಿದ್ದೇವೆ. ಮಗುನ ಒಳಗಡೆ ಕರ್ಕೊಂಡು ಹೋಗಿ ಮತ್ತು ಹಾಕಿ ನಾವು ಹೊರಗಡೆ ಕುತ್ಕೊಂಡಿದ್ದೇವೆ. ಹೊರಗಡೆ ತುಂಬ ಜನ ಕೂಡ ಇದ್ದಾರೆ. ಸೊ ಆಗ ಪೂಜೆ ಕೂಡ ಆಗ್ತಿದ್ರಿಂದ ನಾವು ಹೊರಗಡೆಯಲ್ಲಿ ಕುತ್ಕೊಂಡು ಇಲ್ಲಿ ನೋಡ್ತಿದ್ದೇವೆ. ಶೆಕೆ ಕೂಡ ಜಾಸ್ತಿ ಉಂಟಲ್ಲ, ಸೊ ಹಾಗೆ ಹೊರಗಡೆನೇ ಸ್ವಲ್ಪ ಆಗ್ಬೋದು. ಸೊ ಹಾಗೆ ನಾವಿಲ್ಲಿ ಹೊರಗಡೆ ಕುತ್ಕೊಂಡಿದ್ದೇವೆ. ಒಳಗಡೆ ಸತ್ಯನಾರಾಯಣ ಪೂಜೆ ಎಲ್ಲ ಆಗ್ತಾ ಉಂಟು.
ಕವರ್ ಮಾಡ್ತೀನಿ ಅದ ಉದಾರ್ದ ಕಲಿಯುಗ ಪ್ರಾರಂಭ ಸರಿ ಒಂಜಿ ಕಾರಣ ನನಗ ಕಾರಣ ಏಕೋ ಈ ಭೂಮಿಯ ಗಂಗೆನೇ ಸುರುಡು ಹುರಿದು ವೈಟತ್ವವನ್ನು ನಾಡಲ್ಲಿ ಏತು ದುಡ್ಡಿಟ್ಟು ನಾಡಲ್ಲ ಪರ್ಣಿ ದುಡ್ಡಿ ಕೊಟ್ಟ ನೀರು ಮೂಡು ಬಂಡನೆ ತೆರೆ ಮಾದನ ಅನುಭವ ನಂದು ಬೆತ್ತದ ಬೇರು ಮೂಡು ಬಂಡನೆ ನಂಗೆ ಇದ್ದದ ಕಾರಣ ಅವರಾಗ ಹಂಚಿದ್ದೆ ನಾನು 2,000 ವರ್ಷ ಕಲಿ 4 ಕಾರಣ ಈ ಭೂಮಿ ಈ ನಲಿ ಕಲಿ 4 ಕಾರಣ ಊರ್ನಾಗ ಮನುಷ್ಯಕ್ಕೆ ಏದು ದಿನಗ ಇತ್ತು ಮನುಷ್ಯ ಆರೋಗ್ಯನೇ ಇತ್ತು ಮನುಷ್ಯನ ಆಯುಷ್ಯ ಏದಕ್ಕಿಂತ ಇರುವ ವರ್ಷದ ಆಯುಷ್ಯ ಬದಲು ಇದನ್ನೇ ನಾವು ಮಾತಾಡೋದು ನಮ್ಮ ಹಿರಿಯರು ನಮ್ಮ ಮಾತಾಡಿ 8 ವರ್ಷ 3 ವರ್ಷ ಗಟ್ಟಿ ಇದ್ದೆ ಇನ್ನಂಗೆ ಓಡಾಯಿನ ಅದು ದಿನರೇ ಉಂಡರೆ ಒಂದು ನಂಡಲ್ಲಿ ಒಂದಾಂಡಲು ಒಂದು ಶುದ್ಧವಾದಿದ್ದಂಜಿನ ವಸ್ತು ನಂಗೆ ತಿಳ್ಕೊಂಡಾಕಿ ತಿಳ್ಕೊಳ್ಳಿ ಅಂಜಿದ್ದೆ ನಾನು 2,000 ವರ್ಷ ಹೋದಾಗ ಮನುಷ್ಯನ ಆಯುಷ್ಯ ಹೆಚ್ಚಿ ಬಂಡ ಇರುವ ವರ್ಷ ಎತ್ತರ ಏತಕ್ಕೆ ಅವನಿಗೆ ಕೊಂಬ ಬೆರಳಿದಾದ ಮನುಷ್ಯನ ಎತ್ತರ ತುಂಬೆದ ಪೂನು ಕೊಯ್ಯೋಡು ಒಂದಾಂಡ ಮನುಷ್ಯ ಏನಿದೆ ಇದು ಕೊಯ್ಯೋಡು ಹಾಕೊಂಡು ನಿಂಚಿತ್ತು ನಾನು ಕಲಿಯುಗ ನನ್ನ ಮಿತ್ತಗ ಬರ್ರೆ ಉಂಡು ಬಣ್ಣದು ಕಲಿ ಋಷಿಮುನಿ ಬೆಳಗ್ಗೆದು ಸತ್ಯನಾರಾಯಣ ಪೂಜೆ ಎಲ್ಲ ಆಯಿತು. ಈಗ ಅನ್ನ ಸಂತರ್ಪಣೆ ಮಧ್ಯಾಹ್ನ ಹೊತ್ತು. ಸೊ ಹಾಗೆ ಇಲ್ಲಿ ನಾವು ಮೊದಲು ಬೇಗನೆ ಬಂದು ಊಟಕ್ಕೆ ಕೂತ್ಕೊಂಡ್ವಿ. ಮತ್ತು ಮಗು ಎಲ್ಲ ಕೇಳೋದಿಲ್ಲಲ್ಲ, ಅವನಿಗೆ ಕೂಡ ಮಧ್ಯಾಹ್ನ ಹೊತ್ತು ಮಲಗುವುದೆಲ್ಲ ಅಭ್ಯಾಸ ಉಂಟು. ಸೊ ಹಾಗೆ ಅವನು ಮತ್ತೆ ಕೇಳೋದಿಲ್ಲ ಅಂತ ಹೇಳಿ ನಾನು ಮೊದಲಿಗೆ ಊಟಕ್ಕೆ ಕೂತ್ಕೊಂಡೆ. ಮತ್ತು ಸಾಯಂಕಾಲ ಬರಲಿಕ್ಕೆ ಕೂಡ ಆಗೋದಿಲ್ಲ, ಅದಕ್ಕೆ ಮಧ್ಯಾಹ್ನ ಬಂದು ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತಗೊಂಡು ಮತ್ತೆ ಊಟ ಎಲ್ಲ ಮಾಡಿ ಇನ್ನು ರಾತ್ರಿ ಅಮ್ಮನವರು ಬರ್ತಾರೆ, ನಾಟಕ ಎಲ್ಲ ಉಂಟು. ಸೊ ಹಾಗೆ ಇಲ್ಲಿ ನಾನು ಮಧ್ಯಾಹ್ನ ಬಂದು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದಿದ್ವಿ. ಅವೆಲ್ಲದಿಲ್ಲ ಅಭ್ಯಾಸ ಅಲ್ಲೇನು ಅಲ್ಲೇನು ಮಾತ್ರ ಇಲ್ಲ ಬಂದ ಈ ಸೆಕೆಗೆ ಊಟ ಮಾಡಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಸೆಕೆ ಆಗ್ತಿತ್ತು ಅಂತ ಹೇಳಿದರೆ ಊಟ ಯಾವಾಗ ಮುಗೀತದಂತ ಆಗ್ತದೆ, ಅಷ್ಟು ಸೆಕೆ ಆಗ್ತಿತ್ತು. ಮತ್ತು ಪಾಯಸ ಎಲ್ಲ ಬಿಸಿ ಬಿಸಿ ಇತ್ತು, ತಿನ್ನೋದು ಕೂಡ ಜಾಸ್ತಿ ಸೆಕೆ ಆಗ್ತದೆ. ಸೊ ಹಾಗೆ ಎಲ್ಲರದ್ದು ಕೂಡ ಊಟ ಆಯಿತು. ಸೊ ಮಧ್ಯಾಹ್ನ ಹೊತ್ತಿದ ಪೂಜೆ ಮತ್ತು ಊಟ ಎಲ್ಲ ಆಗಿ ಈಗ ನಾವು ಹೊರಡ್ತೇವೆ ಮನೆಗೆ. ಸೊ ಹಾಗೆ ರಾಯನ್ ಕೂಡ ತುಂಬ ಸುಸ್ತಾಗಿದ್ದಾನೆ, ಸೊ ಅವನನ್ನು ಕರ್ಕೊಂಡು ಇನ್ನು ಮನೆಗೆ ಹೋಗಬೇಕು. ಇನ್ನು ರಾತ್ರಿ ಹೊತ್ತು ನಾನು ಬರೋದಿಲ್ಲ, ಮತ್ತು ನಾಟಕದೆಲ್ಲ ವೀಡಿಯೋ ಎಲ್ಲ ತೆಗಿಲಿಕ್ಕೆಲ್ಲ ಇಲ್ಲ. ಸೊ ಹಾಗೆ ನಾನು ಈ ವಿಡಿಯೋನ ಇವತ್ತಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.